ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯ್ಸ್ ಆಫ್ ನಾಗಮಂಗಲ. ನಮಸ್ಕಾರ ಗುರು. ನಮ್ ನಾಗಮಂಗಲದಲ್ಲಿರೋ ಕಂಬದ ನರಸಿಂಹ ಸ್ವಾಮಿ ಗುಡಿಗೆ ಬಂದಿದ್ದೀನಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ ಇವತ್ತು. ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಮೊದ್ಲೇ ನಮ್ ಬಾಸ್ ದರ್ಶನ ಆಯ್ತು. ಯಾರ್ಯಾರು ನಮ್ ಬಾಸ್ ಫ್ಯಾನ್ಸ್ ಇದ್ರೆ ಎಲ್ಲಾರು ಒಂದೊಂದು ಲೈಕ್ ಕೊಡಿರಿ. ನಿಂಗೆ ಮೇಲ್ಗಡೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋರಿಗೆ ಮೆಟ್ಲಿರ್ತದೆ, ಇಲ್ದವ್ರು ಗಾಡಿಲಿ ಹೋಗೋರಿಗೆ ರೋಡ್ ಇರ್ತದೆ. ಮೊದ್ಲೇ ನಮ್ ನರಸಿಂಹಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹಿಂಗೆ ಮೆಟ್ಲು ಹತ್ಕೊಂಡು ಒಂದ್ 130 140 ಮೆಟ್ಲು ಐತೆ. ಹಿಂಗೆ ಮೆಟ್ಲು ಹತ್ಕೊಂಡು ಮೇಲ್ಗಡೆಗೆ ಬಂದು ಬೆಟ್ಟ ಹತ್ಕೊಂಡ್ ಸುಸ್ತಾಯ್ತು ಅಂತ ಹೇಳೋಗೇ ಇಲ್ಲ. ಬೆಟ್ಟ ಹತ್ಕೊಂಡ್ ವ್ಯೂ ನೋಡ್ದಕ್ಕೆ ಸುಸ್ತೆಲ್ಲ ಹೊಂಟೋಗುತ್ತೆ. ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟು ಚೆನ್ನಾಗೈತೆ, ಎಷ್ಟು ಹಚ್ಚ ಹಸ್ರಾಗೈತೆ ನೋಡಿ ಫ್ರೆಂಡ್ಸ್. ಪಾಲ್ಕೆರೆ ವ್ಯೂ ಎಷ್ಟು ಚೆನ್ನಾಗೈತೆ. ನಾನೊಂದು ಒಳ್ಳೆ ನರಸಿಂಹಸ್ವಾಮಿ ವಿಗ್ರಹ ತೋರಿಸ್ತೀನಿ ನೋಡಿ ಈಗ ಫ್ರೆಂಡ್ಸ್ ನಿಮ್ಗೆ. ಎಷ್ಟು ಅದ್ಭುತವಾಗಿದೆ ನೋಡಿ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಸಂಹಾರ ಮಾಡ್ತಾ ಇರೋದು. ಭಕ್ತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಭಕ್ತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ಹರಿಹರಿ ಎನ್ನುವ ಜೀವಿಯ ಬಳಿಗೆ, ಹರಿಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಪಾಶ ಬರುವುದು ಉಂಟೆ. ಹರಹರ ಎಂದರೆ ಭಯವಿಲ್ಲ, ಹರಿನಾಮಕ್ಕೆ ಎಂದೂ ಕೊನೆ ಇಲ್ಲ. ನೋಡಿ, ನರಸಿಂಹಸ್ವಾಮಿ ಪಕ್ಕದಲ್ಲಿ ಎಡಗಡೆ ಭಾಗದಲ್ಲಿ ನಾರದ ಮುನಿಗಳಿದ್ದಾರೆ, ಬಲಗಡೆ ಭಾಗದಲ್ಲಿ ಭಕ್ತ ಪ್ರಹ್ಲಾದ ಇದ್ದಾರೆ. ಹಿರಣ್ಯಕಶ್ಯಪನ ಯಾವ ತರ ಸಂಹಾರ ಮಾಡ್ತಾ ಇದ್ದಾರೆ ನೋಡಿ. ದೇವಸ್ಥಾನದ ವ್ಯೂ ಮಾತ್ರ ಸೂಪರ್ ಆಗೈತೆ. ದೇವಸ್ಥಾನ ಬೆಟ್ಟದ ಮೇಲೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷ ಇತಿಹಾಸ ಐತೆ. ಇದ್ರ ಬಗ್ಗೆ ದೇವಸ್ಥಾನದ ಅರ್ಚಕರ ಹತ್ರ ಕೇಳೋಣ ಬನ್ನಿ. ಪ್ರತಿಷ್ಠಾಪನೆ ಮಾಡಿರೋ ದೇವ ಉದ್ಭವ ಮೂರ್ತಿ. ಇವತ್ತು ಇದಕ್ಕೆ ಬಾಗಿಲು ಬೀಗ ಏನಿಲ್ಲ, ಬೀಗ ಹಾಕಲ್ಲ. ಮತ್ತೆ ದೇವರು ಬಾಗಿಲು ಎದುರಿಗಿಲ್ಲ, ಸೈಡ್ ಆಗಿ ನೋಡಿದ್ರೆ ಸೈಡ್ ಇರೋದು. ಯಾಕೆ ಅಂದ್ರೆ ಬಂದು ಜನ ದೇವ್ರನ್ನ ಎದುರು ನೋಡಬಾರ್ದು ಅಂತ. ಸಾವಿರಾರು ವರ್ಷದ ಇತಿಹಾಸ ಇದೆ ಇದಕ್ಕೆ. ಆತರ ಒಂದು ಇದಿದೆ. ಮತ್ ಭಕ್ತಾದಿಗಳು ಏನೇ ಕೇಳ್ಕೊಂಡೋದ್ರು ನಡ್ಕೊಂಡೋಗ್ತದೆ. ಸ್ವಚ್ಛತೆ ವಿಷಯಕ್ಕೆ ಬಂದ್ರೆ ಇಲ್ಲಿ ನಂಬರ್ 1. ಕೈಕಾಲು ತೊಳೆಯಕ್ಕೆ ನೀರಿನ ವ್ಯವಸ್ಥೆ ಐತೆ, ಕುಡಿಯಕ್ಕೆ ಫಿಲ್ಟರ್ ನೀರಿನ ವ್ಯವಸ್ಥೆನೂ ಇದೆ. ಇಲ್ಲಿ ಬೆಟ್ಟ ಹತ್ತಿ ಸುಸ್ತಾಗಿ ಬಂದವ್ರಿಗೆ ದೇವಸ್ಥಾನ ಸುತ್ತನೂ ಬೆಂಚ್ಗಳು ವ್ಯವಸ್ಥೆ ಮಾಡಿದ್ದಾರೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಈ ದೇವಸ್ಥಾನದ ಅರ್ಚಕರು ಹೇಳಿದ್ನ ಕೇಳಿದ್ರಿ ಅಲ್ವಾ. ಈ ದೇವಸ್ಥಾನಕ್ಕೆ ಒಂದ್ ಬಾಗ್ಲೂ ಇಲ್ಲ, ಎಷ್ಟು ವರ್ಷದಿಂದನೂ ಹಿಂಗೆ ಐತೆ. ಆದ್ರೂ ಒಂದ್ಸರು ಕಳ್ತನ ಏನೂ ಆಗೇ ಇಲ್ಲ. ಇಲ್ಲಿ ನಿಜವಾಗ್ಲೂ ದೇವ್ರು ಇದ್ದಾರೆ. ನಾವು ಹೋಗಿ ಶನಿವಾರ ಆಗಿದ್ರಿಂದ ತುಂಬಾನೇ ರಶ್ ಇತ್ತು. ಅಭಿಷೇಕ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೇವ್ರನ್ನ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ. ಇದು ದೇವ್ರು ತಾನಾಗೆ ಭೂಮಿಯಿಂದ ಉದ್ಭವ ಆಗಿರೋದು, ಕಂಬದ ರೂಪದಲ್ಲಿ ಉದ್ಭವ ಆಗಿರೋದ್ರಿಂದ ದೇವ್ರನ್ನ ಕಂಬದ ನರಸಿಂಹಸ್ವಾಮಿ ಅಂತ ಕರೀತಾರೆ. ಈ ದೇವ್ರಿಗೆ ಹರಕೆ ಕಟ್ಕೊಂಡು ಮರಿ ಹೊಡೆದಿ ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ನಮ್ಗೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದಾರಿಲೇ ಮೆಟ್ಲು ಇಳ್ಕೊಂಡು ಕೆಳಗಡೆ ಗಾಡಿ ಪಾರ್ಕ್ ಮಾಡಿರೋ ಹತ್ರ ಹೋದ್ವಿ. ದೇವಸ್ಥಾನ ಎಲ್ಲಿದೆ ಅಂದ್ರೆ ನಾಮಂಗಲದಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಟಿವಿ ಸರ್ಕಲ್ ಬಂದು ಪಾಲಾಗ್ರ ರೋಡಲ್ಲಿ ಒಂದೇ ರೋಡು. ಒಂದು ಪಾಲಾಗ್ರಕ್ಕೆ ಬಂದು ಒಂದು ಅಲ್ಲಿಂದ 3-4 ಕಿಲೋಮೀಟರ್ ಮುಂದೆ ಬಂದ್ರೆ ಕೋಟೆ ಬೆಟ್ಟ ಸಿಗುತ್ತೆ. ಅಲ್ಲೇ ಬೆಟ್ಟದ ಮೇಲೆ ಐತೆ ಕಂಬದ ನರಸಿಂಹಸ್ವಾಮಿ.